ಇಲ್ಲ, ನಾನು ನಮ್ಮ ಅತ್ತೆ ಎದುರಿಗೆ ನನ್ನ ತವ್ರ ಮನೆಗೆ ಹೋಗ್ತಾ ಬರ್ತಾ ಇರಬೇಕು. ನಮ್ಮಮ್ಮನ ಇಲ್ಲಿಗೆ ಕರ್ಕೊಂಬರ್ತೀನಿ, ನೋಡ್ಕೊಂತೀನಿ ಇಲ್ಲಿಗೆ ಕರ್ಕೊಂಬಂದು. ನಾನು ಬರ್ತಾ ಇದ್ದೀನಿ, ಇವಳಿಗೆ ಯಾರು ಇಲ್ಲ, ಅಪ್ಪ ಅಮ್ಮನೂ ಬರಲ್ಲ, ಇವಳಿಗೆ ಮುಂದೆ ಏನು ಕಷ್ಟ ಅಂತ ಗೊತ್ತಾಗುತ್ತೆ ಅಂತ ನಮ್ಮ ಅತ್ತೆ ಹೀಯಾಳಿಸಿದ್ಲು. ಅಂಬ್ಲಿ ಅವಳು ಎಷ್ಟಾದರೂ ಅಂಬ್ಲಿ, ನಾನು ಯಾಕೆ ಸುಮ್ಮನೆ ಬರ್ತೀನಿ. ಇವತ್ತೇ ಹೋಗ್ತೀನಿ ನಮ್ಮ ಅಮ್ಮನಿಗೆ ಹೋಗಿ ನಮ್ಮ ಅಪ್ಪನಿಗೆ ಒಂದು 5,000 ದುಡ್ಡು ಕೊಡ್ತಿದ್ದಂಗೆ ನಮ್ಮ ಅಪ್ಪ ಚೆನ್ನಾಗಾಗ್ತಾರೆ. ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳಿದ್ದೀನಿ ಬಾರಮ್ಮ ಇವತ್ತೇನೆ ಅಂತ ಹೇಳೈತೆ. ನೋಡೋಣ ಹೆಂಗಾಗುತ್ತೆ ಹಂಗೆ ಹೋಗಿ ಮಾತಾಡಿಸ್ಕೊಂಡು ನಮ್ಮ ಅತ್ತೆ ಇದ್ರಿಗೆ ನಮ್ಮ ಅಪ್ಪ ನಮ್ಮಮ್ಮನ ನಾನು ಕರ್ಕೊಂಬರ್ಲಿಲ್ಲ ನಮ್ಮ ಮನೆಗೆ ಅಂತಂದರೆ ನೋಡು, ನಮ್ಮಮ್ಮ ಕರ್ಕೊಂಬಂದು ಸ್ವಲ್ಪ ದಿನ ಇಲ್ಲೇ ನೋಡ್ಕೊಂತೀನಿ ನಾನು. ಹುರ್ಕೋಬೇಕು ನಮ್ಮ ಅಪ್ಪ ನಮ್ಮಮ್ಮ ಬತ್ತಾ ಹೋಗ್ತಾ ಚೆನ್ನಾಗಿರ್ಬೇಕು, ಬರಲ್ಲ ಅಂತ ತಿಳ್ಕೊಬಿಟ್ಟೈತೆ ನನಗೆ. ನಮ್ಮಮ್ಮಯ್ಯ ಹೆಂಗೆ ಅಂಬೋದು ಗೊತ್ತು, ನಮ್ಮಮ್ಮಗೆ ಚೆನ್ನಾಗಿ ಗೊತ್ತು ಇವಳು ಬುದ್ಧಿ ಎಲ್ಲನ. ಅದಕ್ಕೆ ಇವಳನ್ನೇನೇ ಅಂದ್ರೂ ನಮ್ಮಮ್ಮಯ್ಯ ನಂಬಲ್ಲ. ಬಾರಮ್ಮ ಇವತ್ತೇ ಬಾ ಅಂತ ಅಮ್ಮಗೆ ಫೋನ್ ಮಾಡಿದ್ಕೆ ಮತ್ತೆ ಏನಂಬುತ್ತೋ ಏನೋ ಕೇಳ್ತೀನಿ. ಅತ್ತೆ ಇವತ್ತೇ ಹೋಗ್ತೀನಿ ಕಣತ್ತೆ ನಮ್ಮ ಅಪ್ಪ ನಮ್ಮಮ್ಮನ ನೋಡೋಕ್ಕೆ ಅಂತೇಳಿ ಅತ್ತೆ ಹತ್ರ ಮಾತಾಡ್ತೀನಿ. ಎಲ್ಲಿ ಹೋಗಿದ್ದೆ ಲಕ್ಷ? ಏನಿಲ್ಲ ಕಣತ್ತೆ, ನಾನು ಇಲ್ಲೆಲ್ಲ ಹೋಗಿದ್ದೆ. ಈ ಅಮ್ಮ ಬರ್ಬೇಕಾದ್ರೆ ಎಂಥ ಮಾತು ಅಂದ್ಬಿಟ್ಲು ಗೊತ್ತಾ? ಇವಳಿಗೆ ಯಾರೂ ಇಲ್ಲ ಇವಳಿಗೆ, ಅಪ್ಪ ಅಮ್ಮನೂ ಬರಲ್ಲ, ಅಪ್ಪ ಅಮ್ಮನೂ ಮಾತಾಡ್ಸಲ್ಲ ಅಂತ ಅದು ಏನೇನೋ ಅಂದ್ಲು. ಅಂಕ್ಲು ಮಾತಾಡೋದ್ಲಪ್ಪ ಅವೆಲ್ಲ ಏನೇನೋ ಗಾದೆ ಕಟ್ಕೊಂಡು, ಅದು ಹೇಳೋಕ್ಕೆ ಬರಲ್ಲ ನನಗೆ. ಮಾತಾಡೋದ್ಲು, ಯಾರು ಇಲ್ದಾರ ಅದೇನೋ ಅಂದ್ಲಪ್ಪ. ಅದೇನೇನೋ ಅದು ನನಗೆ ಸರಿಯಾಗಿ ಗೊತ್ತೇ ಆಗಲ್ಲ, ಹಂಗೆ ಹೇಳೋದ್ಲು. ಅದಕ್ಕೆ ನಾನು ಇವತ್ತೇ ಹೋಗೋಣ ಅಮ್ಮನ ನೋಡೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಅದಕ್ಕೆ ಇವತ್ತೇ ಬರಮ್ಮ ಅಂತಂತ ನಾನು ಫೋನ್ ಮಾಡಿ ಹೇಳಿದ್ಕೆ ಬರ್ರಿ ಇವತ್ತೇ ಬಂದು ಮಾತಾಡ್ಕೊಂಡು ಹೋಗ್ರಿ, ನಿಮ್ಮ ಅಪ್ಪಗೆಲ್ಲ ನಾನೆಲ್ಲ ಹೇಳ್ತೀನಿ ಅಂತೇಳಿ ಹೇಳೈತಿ. ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ಹೋಗಿ ಅಮ್ಮಯ್ಯನ ಕರ್ಕೊಂಬತ್ತೀವಿ ಜೊತೆಗೆ. ಒಂದು 2 ದಿವಸ ಇದ್ದೋಗ್ಲಿ ಕರ್ಕೊಂಬ. ಕಣ್ಣಿದ್ರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬತ್ತಾ ಹೋಗ್ತಾ ಚೆನ್ನಾಗಿರ್ಬೇಕು. ಅವಳೇನು ಅಂದ್ಕೊಂಡವಳೆ ಮಾತಾಡ್ಸಲ್ಲ, ನಾನು ಹೇಳ್ದಂಗೆ ಕೇಳ್ತಾರೆ ನನ್ನ ತಮ್ಮನ ಹೆಂಡ್ತಿ ಅಂತ ಅಂದ್ಕೊಂಡವಳೆ. ಅದಕ್ಕೇ ಕರ್ಕೊಂಬ ಇಲ್ಲ ಒಂದು 2 ದಿವಸ ಅವಳ ಕಣ್ಣಿದ್ರಿಗೇನೆ ಚೆನ್ನಾಗಿರ್ಬೇಕು. ಹೋಗಮ್ಮ, ಹೋಗಿ ನೋಡಿ ಕರ್ಕೊಂಡು ಬಾ ನಿಮ್ಮ ಅಮ್ಮ. ಇನ್ನು ಚೆನ್ನಾಗಿ ನೋಡ್ಕೊಂಬನ ಒಂದು 2 ದಿನ ಪಪ್ಪ ಚೆನ್ನಾಗಿಲ್ಲ ಅಂಬುತ್ತೆ, ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರ್ಸೋಣ. ಮತ್ತು ಸಣ್ಣ ಆಗ್ಬಿಟ್ಟೈತೆ ನಮ್ಮ ಅಮ್ಮಗೆ ಸತತ್ತು ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀವಿ. ಅದಕ್ಕೆ ಎಲ್ಲಾದ್ರೂ ನಾನು ಬೆಂಗಳೂರು ಆಸ್ಪತ್ರೆ ಅಂತಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಕರ್ಕೊಂಡೋಗಿ ತೋರ್ಸೋಣ ಅಂತ. ಇನ್ನೇನು ಮಾಡೋಣ, ಇವಾಗ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಪ್ಲೀಸ್ ಅತ್ತೆ ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಇವಳು ಅಮ್ಮನ ಬಗ್ಗೆ ಹಿಂಗೆ ಹೇಳ್ತಾ ಇದ್ದಾಳೆ, ಮದುವೆ ಆಗಿ ಬಂದಿದ್ದ ತಕ್ಷಣ ಅಮ್ಮನ ಕರ್ಕೊಬತ್ತೀನಿ ಮನೆಗೆ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ ನೀವು. ಬೇಜಾರು ಮಾಡ್ಕೊಂಬದೇನಿಲ್ಲ, ನಿಜವಾಗ್ಲೂ ನೀನು ಅವತ್ತು ನಿಮ್ಮ ಅಮ್ಮನ ಬಗ್ಗೆ ಹೇಳ್ದಾಗಲೇ ನನಗೆ ಬೇಜಾರಾಗ್ಬಿಡ್ತು. ಇದೇನು ಪಪ್ಪ ಹಿಂಗಾಗೈತೆ ಅಂತ ನನಗೆ ಅಯ್ಯೋ ಅನ್ನಿಸ್ಬಿಡ್ತು. ನಮ್ಗೆ ಆ ಥರ ಎಲ್ಲ ಬುದ್ಧಿ ಇಲ್ಲ ಬಿಡೋ ಲಕ್ಷ. ಹೋಗೋಣ ನಡಿ, ಪಾಪ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತೀಯ, ಹೋಗಿ ಕರ್ಕೊಂಡು ಬಂದು ನಾವು 1-2 ದಿನ ನೋಡ್ಕೊಂಬನ, ಚೆನ್ನಾಗಿರಲಿ. ನೋಡ್ಕೊಂಬನ ಹೇಳ್ಬಿಡು 1-2 ದಿವಸ. ಏನು ನಮಗೇನು ಏನಾಗಲ್ಲ, ನೋಡ್ಕೊಂಡ್ರೆ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಕರ್ಕೊಂಬರಮ್ಮ, ನಿಮ್ಮಪ್ಪ ನಿಮ್ಮಮ್ಮನೂ ಇಬ್ಬರನ್ನು ಕರ್ಕೊಂಬ. ಒಂದು 15 ದಿನ ಇದ್ದು ಹೋಗ್ತಾರೆ. ನಿಮ್ಮಮ್ಮ ಬೇಕಾದ್ರೆ 1 ತಿಂಗಳು ಇರಲಿ ಹೇಳು. ನಿಮ್ಮಮ್ಮನ ಕರೆಸಿ 1 ತಿಂಗಳು ಇದ್ದರೂ ಇರಲಿ, ಬೇಕಾದ್ರೆ ನಿಮ್ಮಪ್ಪ ಏನೇನು ಕೆಲಸಿದ್ರು ಹೋಗಲಿ, ಇಲ್ಲ 1 ತಿಂಗಳು ಇದ್ದು ಹೋಗ್ಲಿ ಹೇಳು. ಯಾವ್ದಾರು ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರ್ಸೋಕ್ಕಾಗುತ್ತೆ. ಪಾಪ ನಿಮ್ಮಮ್ಮಯ್ಯ ಒಲು ಇದಾಗೈತೆ, ವೀಕ್ನೆಸ್ ಆಯ್ತು ಅಂತ ಹೇಳ್ತೀಯ. ತುಂಬ ಸಣ್ಣ ಆಗ್ಬಿಟ್ಟೈತೆ ಕಣತೆ, ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಈ ಅಮ್ಮ ಯಾತೆತ್ತ ಬೇರೆ ಮಾತಾಡಿದ್ಲು, ಇವಳ ಮೇಲೂ ಸಿಟ್ಟಿಗೆ ಅಂತಲ್ಲ, ನಮ್ಮ ಅಮ್ಮನಿಗೆ ಹುಷಾರೇ ಇಲ್ಲ. ಅದಕ್ಕೇ ನಾವು ನೋಡ್ಕೊಂತೀನಿ. ಇನ್ನೇನು ಮಾಡೋಣ, ನೋಡ್ಕೋಬೇಕು. ನಾವು ನೋಡ್ಕೊಂಬಲ್ಲಿ ಇನ್ಯಾರು ನೋಡ್ಕೊಂತಾರೆ ಹೇಳು? ಏನಮ್ಮ ನೋಡ್ಕೋಬೇಕು, ನೀನೇ ನೋಡ್ಕೋಬೇಕು, ನಾವು ನೋಡ್ಕೋಬೇಕು, ಎಲ್ಲರೂ ನೋಡ್ಕೋಬೇಕು. ಕರ್ಕೊಂಬ. ಹೋಗಿ ನಾನು ನಿಮ್ಮ ಮಾಮನ ತಗೊಂಡೆ ನೋಡ್ಕೋಬೇಕು. ಮತ್ತು ಅವ್ರನ್ನ ನಮ್ಮ ಲಕ್ಷ್ಮಮ್ಮ ನೋಡ್ಕೊಂಬಲ್ಲಿ ಇನ್ಯಾರು ನೋಡ್ಕೊಂಬತ್ತೆ ಅಂತಂತ ನಿಮ್ಮ ಮಾಮನೂ. ನಮ್ಮ ಮನೆಗೆ ಅವೆಲ್ಲ ಇಲ್ಲ ಕಣಮ್ಮ. ಒಟ್ಟಿನಲ್ಲಿ ಇವಳೆದ್ರಿಗೆ ನೀವು ಚೆನ್ನಾಗಿರ್ಬೇಕು ಅಷ್ಟೇ ನಮಗೆ. ಇವಳು ಭಾಳ ಒಂಥರ ಇದು ಮಾಡ್ತಾ ಇದ್ದಾಳೆ. ನಮ್ಮ ಮನೆಯಾಗ ನಾವೇನೇನೆ ಯಾರನ್ನ ಮೆಚ್ಚಕ್ಕಾಗಿ ಏನಿಲ್ಲ, ಒಟ್ಟಿನಲ್ಲಿ ನಾವು ಚೆನ್ನಾಗಿರ್ತೀವಿ, ಎಲ್ಲರೂ ಚೆನ್ನಾಗಿರಲಿ ಅಂತಲೇ ಬಯಸೋದು. ಹೋಗು. ಹೋಗ್ರಿ ಅವ್ರ ಮನೆಗೆ ಹೋಗಿ ಇವತ್ತು ನಿಮ್ಮಪ್ಪ ನಿಮ್ಮಮ್ಮನ ಮಾತಾಡಿಸ್ಕೊಂಡು ಹೋಗ್ತೀನಮ್ಮ. ಕರ್ಕೊಂಡು ಹೋಗಿ ಅತ್ತೆ ಮಾಮನ ಮಾತಾಡಿಸ್ಕೊಂಡು ಬರ್ತೀನಿ. ಆಯ್ತು ಹೋಗಮ್ಮ, ಹೋಗು. ಕರ್ಕೊಂಡೇ ಬರೋಣ ನೋಡಿ, ಏನು ಅದಕ್ಕೇನಂತೆ ನಿಮ್ಮಪ್ಪ ನಿಮ್ಮಮ್ಮನ. ಅವಳು ಬೋಲು ಮಾತಾಡ್ತಾಳೆ. ಬರಲ್ಲ ಹಂಗೆ ಹಿಂಗೆ ಅಂತೇನೋ ಮಾತಾಡೋಳಂತೆ, ಅದಕ್ಕೆ ಬೋಲು ಸಿಟ್ಟು ಮಾಡ್ಕೊಂಡವಳೆ ನಮ್ಮ ಲಕ್ಷ್ಯ. ಪಾಪ. ಅವಳಿಗೇನೆ ಅಂದ್ರೂ ಏನು ಮಾತಾಡ್ತೀನಿ ಎಂಬುದು ಗೊತ್ತಾಗಲ್ಲ ಹೇಳ್ತಾಗ. ಎಲ್ಲ ಗೊತ್ತಾಗುತ್ತೆ, ಅಷ್ಟು ಜಂಬ ಅವಳಿಗೆ. ಹೋಗಿ ಚೆನ್ನಾಗಿರ್ಲಿ ಪಾಪ. ಅವ್ರ ಅಮ್ಮಗೆ ಹುಷಾರಿಲ್ಲ ಅಂತಾರೆ, ಕರ್ಕೊಂಬಂದು ನೋಡ್ಕೊಂಡು ನಾವು 2 ದಿನ ನೋಡ್ಕೊಂಬಂದು ಪಾಪ. ಯಾರಿಗೆ ಆಗಲಿ ಕಷ್ಟಕ್ಕೆ ಆಗಬೇಕು. ಎಲ್ಗ ಹಾಳಾಗಿ ಹೋಗ್ತಾ ಇದ್ದಾವಲ್ಲ ಯಾಕೆ 2 ಗಾಡಿಗೆ? ಎಲ್ಗ ಹೋಗ್ತಾವೆ, ಎಲ್ಗೆ ಹೋಗ್ತಾವೆ ತಗ. ಅವಿನ್ನೇನು ಎಲ್ಲೂ ಹೋಗಲ್ಲ. ನಾನು ಈಗ ಸರಿಯಾಗಿ ಅಂದಿದ್ಕೆ ಅವರಪ್ಪ ಅಮ್ಮ ಎಲ್ಲಿ ಬರ್ತಾರೆ, ಯಾರು ಬರಲ್ಲ, ಅಪ್ಪ ಅಮ್ಮ ಬರ್ದಲೆ ಇನ್ನೇನು ಅಂತೇಳಿ ಎಲ್ಲ ಸರಿಯಾಗಿ ಈಗ ನಾನು ಯಾತ ಮಾತಾಡಿದ್ಕೆ ಸಿಟ್ಟು ಮಾಡ್ಕೊಂಡು ಹೋದ್ಲು. ಹಿಂಗೆ ನೋಡ್ಕೊಂಡು ಹೋಗ್ತಿದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನೋ.
ಹೋಗ್ಬೇಕು ಸಾಮಾನ್ಯ. ಎಲ್ಗೋ ಹೋಗ್ತಾರೆ. ಏನಂತ ಅಮ್ಮ ತಮ್ಮ ಹೆಂಡತಿ ಅಂತೂ ಬರಲ್ಲ ಬಿಡು, ಬರಲ್ಲ. ಏನೇ ಅಂದ್ರೂ ಬರಲ್ಲ, ಮಾತಾಡ್ಸಲ್ಲ. ಅವರಿಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ಬೋಲೋ ಆಸೆ ಇತ್ತು ನಿನ್ನ ಮಗುಗೆ ಮಾಡ್ಕೋಬೇಕು, ಇಲ್ಲೇ ಚೆನ್ನಾಗಿರ್ಬೇಕು ಅಂಬೋದು ಅವ್ರಿಗೆ ಬೋಲೋ ಆಸೆ ಐತಿ. ಇವಳು ಹಿಂಗೆ ಮಾಡ್ಯಾಳಂದ್ರೆ ಅದಕ್ಕೆ. ಮತ್ತು ಅವ್ರು ಏನೇ ಅಂದ್ರೂ ಇಲ್ಲಿ ಎಲ್ಲ ಬಿಡ್ಕೊಂಬಲ್ಲ ಅವಳನ್ನ, ಬರೋದು ಇಲ್ಲ, ಅವಳನ್ನ ಅಲ್ಲಿ ಬಿಡ್ಕೊಂಬೋದು ಇಲ್ಲ. ನಾನು ಇವಾಗ ಬೇರೆ ಸರಿಯಾಗಿ ಬೈದಿತ್ಕೋ ಹತ್ಕೊನು ಅವಳಿಗೊಂಥರ ಶೇಮ್ ಆದಂಗೆ ಆಗೈತಿ. ಹೋಗ್ತಾಳೆ ಈಗ ಗಾಡಿಯಾಗ ಹೋದ್ವಿ ಎರಡೂ. ನನಗಂತೂ ನೋಡೋಕ್ಕಾಗಲ್ಲ ಕಣೆ. ನನಗೂ ನೋಡೋಕ್ಕಾಗಲ್ಲ, ಹೋಗತ್ತ. ನನಗೂ ನೋಡ್ಬಿಟ್ಟಿದ್ನಿ ಅಂದರೆ ಹೊಟ್ಟದ್ದು ಹೋಗುತ್ತೆ. ಎರಡು ಹೆಂಗೆ ಓಡಾಡ್ತಾವೆ ಹೀಗೇನಿ. ಎರಡು ದಿನ ತಾಡಿ. ಅತ್ತೆ ಸಸಿ ನಿನ್ನ ಕಣ್ಣೀರಿಗೆ ಗುದ್ದಾಡ್ತಾರೆ ನೋಡಿ ಮೆಂತಿ. ನನಗಂತೂ ನೋಡೋಕ್ಕಾಗಲ್ಲ, ಅವೆರಡು ಬೈಕ್ನಾಗ ಹೋಗವನ. ಜೋಡಿ ಅನ್ಸೇನಕ್ಕಿಲ್ಲ. ಇದು ನೋಡಿರಿ ಹೆಂಗೈತೆ, ಅವ್ನು ನೋಡಿರಿ ಹೆಂಗೆ ಇದ ನೋಡು. ಅಯ್ಯೋ ನೋಡಕ್ ಸರ್ ಬರಲ್ಲ. ಅಯ್ಯಪ್ಪ ಜೋಡಿ ಹೆಂಗೈತೆ ನೋಡ್ದೆ ತಗ. ಅಯ್ಯಪ್ಪ ಜೋಡಿ ನೋಡ್ಬಿಟ್ರೆ ನನಗೆ ವಾಹಕ್ಕೆ ಬರ್ತೈತೆ. ನನಗೂ ಹಿಂಗೆ ಮತ್ತೆ ನೋಡೋಕ್ಕಾಗಲ್ಲ. ಅವ್ನು ನೋಡಿರಿ ಹೆಂಗೈತಾನೆ. ಅಯ್ಯೋ ದೇವ್ರು. ಅಲ್ಲ ಅವಳು ಅವ್ನ ಮಗಳಿಗೆ ಹೆಂಗನ ಮನೆ ಕೆಮ್ತಾಳೋ ಏನೋ ಅವಳು. ಮಾದಿ ಬಂದ. ಬಾರಪ್ಪ ಅದಿ ಎಲ್ಗೆ ಹೋಗಿದ್ದ? ಎಲ್ಗ ಹೋದ್ವಲ್ಲಮ್ಮ ಜೊತೆಯಾಗಿ ಗಾಡಿಗೆ. ನನಗೇನೆ ಹೆಂಗೆ ಕುಂಡ್ರಿಸ್ಕೊಂಡು ಹೆಂಗೆ ಹೋದ. ಅವಳು ನೋಡಿದ್ರೆ ಹಿಂಗೆ ಸೊಂಟನೇ ಹಿಡ್ಕೊಂಡು ಕುಕ್ಕೊಂಡಿದ್ಲು ಅಂದ. ನೋಡಬೇಕಾಗಿತ್ತು. ಕುಕ್ಕಂಬ್ಲಿ ಬಾರ ಪಾಪ. ಅದು ಯೋಸ್ತೀನಿ ಇರುತ್ತೆ, ನೋಡ್ತೀನಿ. ಅವಳು ಇನ್ನೆಲ್ಗೆ ಹೋಗ್ತಾಳೆ. ಯಾರು ಮಾತಾಡ್ಸಂಗಿದ್ದಾರೆ ನಮ್ಮ ಸಂಬಂಧಿಕರು, ಯಾರು ಬಿಡ್ಕೊಂಬಲ್ಲ ಅವಳನ್ನ. ಯಾರು ಮಾತಾಡ್ಸಲ್ಲ ಇನ್ನು ಅವಳು ಅಷ್ಟೇ. ಹೋದ ಅಲ್ಲಿರ್ಬೇಕು. ಇನ್ನು 2 ದಿನ ತಾಡಿ ಗೊತ್ತಾಗುತ್ತೆ. ಬಸ್ಸಿ ಬಣಂತ ನಂದಾಗ ಅವಾಗ ಗೊತ್ತಾಗುತ್ತೆ ಅಪ್ಪ ಅಮ್ಮನ ಬೆಲೆ ಏನು ಅಂತ. ಮತ್ತೆ ಅವಾಗ ಗೊತ್ತಾಗ್ಬೇಕು, ಈಗ ಗೊತ್ತಾಗಲ್ಲ. ಆವಾಗಲೇ ಗೊತ್ತಾಗೋದು. ನೋಡ್ಕೊಂಬಾರ ಯಾರು ಇರಲ್ವಲ್ಲಪ್ಪ, ನನಗೆ ನೋಡ್ಕೊಂಬಾರ ಯಾರು ಇಲ್ಲ ಅಂತೇಳಿ ಆವಾಗಲೇ ಗೊತ್ತಾಗೋದು ಅವಳಿಗೆ. ಅಲ್ಲಿವರೆಗೂ ಗೊತ್ತಾಗಲ್ಲ. ಅಲ್ಲ ಅವಳಿಗೆ ಹೆಂಗನು ಒಪ್ಕೊಂಡವಳು ಅವನು ಮದುವೆ ಅಂದ್ಲಮ್ಮ. ಅಪ್ಪ ಅವ್ನು ನೋಡ್ಬಿಟ್ರೆ ನನಗೆ ಹಂಗೆ ಅನ್ಸಲ್ಲ. ಮತ್ತೆ ನನಗೂ ಹಂಗೆ ಅವ್ರಿಬ್ರು ನೋಡ್ಬಿಟ್ರೆ ಯಪ್ಪ ಜೊತೆಗೆ ನಿನ್ ಕಣಂಗೆ ನೋಡಿದೆ. ಅಯ್ಯಪ್ಪ ಚೆನ್ನಕ್ಕೆ ಇಲ್ಲ ಜೋಡಿ. ವಾಂಟ್ ಬಂದಂಗೆ ಆಗುತ್ತೆ. ಹಂಗೈತಿ ಯಪ್ಪ ಪಾಪ. ಅವಳು ಹೆಂಗನ ಆದ್ಲೋ ಏನೋ. ಅವಳು ನೋಡಿ ಹೆಂಗೇನೆ ಸೆನಕೈದಾಳೆ. ಈಗ ಅವಳು ಸೆನಕೈದಾಳೆ. ಅವ್ನು ನೋಡಿ ಒಳ್ಳೆ ಅಜ್ಜಾಗಿ ಅವನಿ. ಅಲ್ಲ ಹೊಸ ಮುದ್ಕಣಂಗೆ ಕಂತಾನೆ. ಕೂದಲೆಲ್ಲ ಇಂಥ ತೆಗಿಕ ಅವನಿಗೆ ಬೆಳಗಾದಂಗೆ ಇವ ಕಣ. ಅದಕ್ಕೆ ಮತ್ತು ಅವನ್ನ ಅಜ್ಜಪ್ಪ ಅಂಬೋದು. ಕೂದಲೊಂದಿಷ್ಟು ಬೆಳಗಾಗ್ಯವೆ. ಅಯ್ಯೋ ದೇವ್ರೆ, ಯಾರನ್ನ ನೋಡಿ ನಗ್ತಾರೆ. ನಿಮ್ಮ ಅಪ್ಪ ಏನಮ್ಮ ಅಂತಾರೆ. ಕರ್ಕೊಂಡು ಹೋದ್ರೆ ಎಲ್ಲ ನಾನು ಕಾಣ್ದಿಲ್ಲತ್ತಕ್ಕೆ ನಿಮ್ಮ ಅಪ್ಪ ಏನಮ್ಮ ಅವನು ಅಂತಾರೆ. ನನಗೂ ನೋಡೋಕೆ ಸರ್ ಬರಲ್ಲ. ಆ ಜೋಡಿ ಬಡ ಚೆನ್ನಾಗಿಲ್ಲ. ನನಗಂತ ಆ ಜೋಡಿ ನೋಡ್ಬಿಟ್ರೆ ಹೊಟ್ಟೆ ಉರಿದೋಗುತ್ತೆ. ಅವಳು ನೋಡಿದ್ರೆ ಎಂತ ಚೆನ್ನಾಗಿ ಬೊಂಬಕ್ಕಾಗ್ಯವಳೆ. ಅವಳು ಚೆನ್ನಾಗಿದ್ದಾಳೆ. ನನ್ನ ಮಗನೇನೆ. ನೋಡೋಕ್ಕಾಗಲ್ಲ ನನಗಂತೂ. ಅವ್ನು ಇರೋದು ನೋಡಿರಿ ಸರ್ ಬರಲ್ಲ. ಮಲ್ಲ ಅವ್ನು ಹೆಂಗನ ಒಪ್ಕೊಂಡು ಅವಳ ಮಗ್ಲಾಗೆ ಅವ್ನ ಮಗ್ಲಾಗೆ ಹೆಂಗೆ ಕುಕ್ಕಂತಾಳೋ ಹೆಂಗೆ ಅನ್ಕೊಂತಾಳೋ ಯಾರಿಗೆ ಗೊತ್ತಪ್ಪ. ನನಗಂತೂ ನೋಡೋಕ್ಕಾಗಲ್ಲ. ಅಯ್ಯಪ್ಪ ನಿಜವಾಗ್ಲೂ ನನಗೆ ನೋಡ್ತಿದ್ರೆ ಅಷ್ಟಿಷ್ಟು ಹೊಟ್ಟೆ ಉರಿತಾ ಇಲ್ಲ. ನನ್ನ ಮಗ ಎಷ್ಟು ಚೆನ್ನಾಗಿರ್ತಿದ್ದ ಮದುವೆ ಆಗಿ. ಆದರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಇನ್ನೇನು ಮಾಡೋಕ್ಕಾಗುತ್ತೆ. ಆದರೂ ಸುಮ್ಮನೆ ಇದ್ದೀನಿ. ನಮಗೂ ಗೊತ್ತೈತೆ ಹೆಂಗಿರಬೇಕು ಎಲ್ಲ ಹೆಂಗಿರಬೇಕು ಅಂತ. ಮುಂದೆ ನಾವು ಮದುವೆ ಮಾಡ್ತೀವಿ. ಅವಕ್ಕನೇ ಶಾರದಕ್ಕನೇ ಹೇಳೋಗೈತೆ ನನ್ನ ಮಗಳನ್ನೇ ಕೊಡ್ತೀವಿ ಅಂತೇಳಿ ಅವಕ್ಕನೇ ಹೇಳೋಗೈತಿ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.